ಅಶೋಕ್ ಮಲ್ಹೋತ್ರ ತನಗೆ ತೀರಾ ಪರಿಚಯವಾದ ವಾಯ್ಸ್ನ ಕೇಳಿ ಹಿಂತಿರುಗಿದ್ರು. ಅವ್ರ ಎದುರುಗಡೆ ವತ್ಸಲ ಬಂದ್ ನಿಂತಿದ್ಲು. ಬಾಡೋಗಿದ್ದ ಸುಕನ್ಯಾ ಮತ್ತೆ ಅಶೋಕ್ ಮುಖ ಸ್ವಲ್ಪ ಚಿಗುರ್ಕೊಂಡ್ತು. ಅವ್ರ ಹಾರ್ಟಲ್ಲಿ ಒಂದು ಸಣ್ಣ ಹೋಪ್ ಕಾಣಿಸ್ಕೊಳ್ತು. ವತ್ಸಲ ಅಂತ ಅಶೋಕ್ ದಂಗಾಗಿ ಹೇಳಿದ್ರು. ವತ್ಸಲ ಅವರನ್ನ ಕಿರುಗಣ್ಣಲ್ಲೂ ನೋಡ್ದೆ ನೆಗ್ಲೆಕ್ಟ್ ಮಾಡಿದ್ಲು. ಮುಂದ್ಗಡೆ ನಿಂತಿದ್ದ ಆ ವ್ಯಕ್ತಿ ಕಡೆ ಸ್ಮೈಲ್ ಮಾಡಿ, 60% ಡಿಸ್ಕೌಂಟ್ ಕೊಟ್ರೆ ನಮ್ಗೆ ತುಂಬಾ ಲಾಸ್ ಆಗತ್ತೆ. ನಮ್ಗೂ ಬೇಡ, ನಿಮ್ಗೂ ಬೇಡ. 20% ಡಿಸ್ಕೌಂಟ್ ತಗೊಂಡು ನಮ್ ಪ್ರೊಡಕ್ಷನ್ ತಗೊಳ್ಳಿ. ಅದ್ರಿಂದ ನಮ್ಗೆ ಇನ್ವೆಸ್ಟ್ ಮಾಡಿರೋ ಹಣ ಆದ್ರೂ ಸಿಗುತ್ತೆ. ಈ ಡೀಲ್ ಫೈನಲ್ ಮಾಡಿ, ಆ ನಂತರ ನಾವಿಬ್ರು ಒಳ್ಳೆ ಡಿನ್ನರ್ ಮಾಡೋಣ ಅಂತ ಹೇಳಿದ್ಲು. ನಾನ್ ನಿಮ್ ಕಂಪ್ನಿ ಮೆಡಿಸಿನ್ಸ್ನ ಸೇಲ್ ಮಾಡೋ ಆಸೆನೆ ಬಿಟ್ಬಿಡಿ. ಗುರುನಾಥ್ ಪಂಡಿತ್ರ ಹತ್ರ ಕೇರ್ ಫ್ರೀ ಮಾತ್ರೆಗಳಿವೆ. ಅದರಿಂದ ಎಷ್ಟು ಜನರ ಜೀವ ಉಳಿಸ್ಬೋದು ಗೊತ್ತಾ? ಅಂತ ಮಾತ್ರೆ ಸಿಕ್ಕ್ರೆ ನಮ್ಗೆ ತುಂಬಾ ಲಾಭ ಇದೆ. ಆದ್ರೆ ಗುರುನಾಥ್ ಪಂಡಿತ್ರು ಸುಲಭವಾಗಿ ಆ ಮಾತ್ರೆಗಳನ್ನ ಯಾರಿಗೂ ಕೊಡ್ತಾ ಇಲ್ಲ. ಅದ್ರಲ್ಲೂ ಮಲ್ಹೋತ್ರ ಫ್ಯಾಮಿಲಿ ಅವರಿಗೆ ಎಷ್ಟೋ ವರ್ಷಗಳಿಂದ ಶತ್ರು. ಈಗ ಅವರು ನಿಮ್ಮ ಕಂಪ್ನಿ ಡೀಲರ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನ್ ಕೂಡ ಈ ವಿಷಯದಲ್ಲಿ ಹೆಲ್ಪ್ಲೆಸ್. ನೀವು 60% ಡಿಸ್ಕೌಂಟ್ ಕೊಟ್ರೆ ನಾನು ಈ ಡೀಲ್ನ ನನ್ನ ಓನ್ ರಿಸ್ಕ್ ಇಂದ ತಗೋತೀನಿ ಅಂತ ವ್ಯಕ್ತಿ ಹೇಳ್ದ. ಆಗ ಆಯ್ರಾ ತಣ್ಣನೆ ಸ್ವರದಲ್ಲಿ ಹೇಳಿದ್ಲು, ಮಿಸ್ಟರ್ ಶ್ರೀನಿವಾಸ್, ನೀವ್ ಮೊದ್ಲೇ ಲೋ ಲೆವೆಲಿಗೆ ಇಳ್ದಿದ್ದೀರಾ. ಇನ್ನೊಂದು ಸೀನ್ ಕ್ರಿಯೇಟ್ ಮಾಡಬೇಡಿ. ಈ ಕಾನ್ಫರೆನ್ಸ್ ಅಲ್ಲಿ ಮರ್ಯಾದೆ ತಕೊಂಡ್ರೆ ಫ್ಯೂಚರಲ್ಲಿ ನೀವ್ ತಲೆ ಎತ್ತೋಕೆ ಸಾಧ್ಯನೇ ಇಲ್ಲ ಅಂತ ಅವನ ಕಡೆ ಶಾರ್ಪ್ ಲುಕ್ ಕೊಟ್ಟು ಹೇಳಿದ್ಲು. ಅವನ ಮಾತನ್ನ ಅವನಿಗೆ ರಿವರ್ಸ್ ಮಾಡಿದ್ಲು. ಶ್ರೀನಿವಾಸ್ ಆ ನೋವ್ನಿಂದ ತಡ್ಕೊಳಕ್ಕಾಗ್ದೆ ವತ್ಸಲ ಸೊಂಟದಿಂದ ಕೈ ತೆಗ್ದು ಅವಳನ್ನ ರಿಲೀಸ್ ಮಾಡ್ದ. ಭಯದಿಂದ ಅವನ ಗಂಟ್ಲೆಲ್ಲ ಒಣಗ್ತು. ಆ ಎಸಿ ಹಾಕಿದ್ದ ಹಾಲಲ್ಲೂ ಅವನ ಹಣೆ ಬೆವರಿತ್ತು. ಮಿಸ್, ಈಗ್ಲಾದ್ರೂ ನನ್ನ ಬಿಡಿ ಪ್ಲೀಸ್ ಅಂತ ಅವನು ರಿಕ್ವೆಸ್ಟ್ ಮಾಡ್ಕೊಂಡ. ಆಯ್ರಾ ಅವಳ ಕೈನ ಹಿಂದೆ ತಗೊಂಡ್ಲು. ಅಶೋಕ್ ಮಲ್ಹೋತ್ರ ಸಿಚುವೇಶನ್ನ ಅರ್ಥ ಮಾಡ್ಕೊಂಡು ಆಯ್ರಾ ಮತ್ತೆ ವತ್ಸಲ ಮಧ್ಯೆ ಬಂದು ನಿಂತ್ಕೊಂಡ್ರು. ಇನ್ನೀ ಬಿಸ್ನೆಸ್ ವಿಷಯ ಮಾತಾಡೋದು ಬೇಡ. ಇವ್ರ ವ್ಯವಹಾರ ಎಲ್ಲಿಂದಲೋ ಎಲ್ಲಿಗೋ ಹೋಗ್ತಿದೆ. ನಾವಿದ್ನ ಇಲ್ಲಿಗೆ ಬಿಡೋಣ ಅಂತ ಅಂದ್ರು. ಇನ್ಸಲ್ಟ್ ಆದ ಶ್ರೀನಿವಾಸ್ ಕೋಪದಿಂದ ಕುದಿತಾ ಇದ್ದ. ಅವನ್ ಅಶೋಕ್ ಕಡೆ ಕೊಲ್ಲೋ ಹಾಗೆ ನೋಡ್ದ. ಓ ಸರಿ ಸರಿ, ನಿಮ್ ಮೆಡಿಸಿನ್ಸ್ ಯಾರ್ಯಾರು ತಗೋತಾರೋ ನಾನು ನೋಡ್ತೀನಿ. ಯಾವ್ದಾದ್ರೂ ಕಾಂಜಿ ಪಿಂಜಿ ಮೆಡಿಕಲ್ ಶಾಪ್ ಅವರು ನಿಮ್ ಆಯುರ್ವೇದಿಕ್ ಮೆಡಿಸಿನ್ನ ತಗೋಬಹುದು. ಅವರಿಂದ ನೀವೇನು ಉದ್ಧಾರ ಆಗ್ತೀರಾ? ಮೊದ್ಲೇ ಕಂಪ್ನಿ ಬಾಗ್ಲು ಮುಚ್ಚೋ ಹಂತದಲ್ಲಿ ಇದ್ದೀರಾ. ಈಗ ನಮ್ಮಂಥ ಪಾರ್ಟ್ನರ್ಸ್ ಎದುರಾಕೊಂಡು ಬೀದಿಗೆ ಬರ್ತೀರಾ, ನೋಡ್ತೀರಿ. ನಿಮ್ ಮೆಡಿಸಿನ್ಸ್ನ ಯಾರು ತಗೋತಾರೆ ಅಂತ ವ್ಯಂಗ್ಯ ಮಾಡ್ದ. ಯಾರು ಹೇಳಿದ್ದು ಮಲ್ಹೋತ್ರ ಕಂಪ್ನಿ ಮೆಡಿಸಿನ್ಸ್ನ ಯಾರು ತಗೊಳ್ಳೋದಿಲ್ಲ ಅಂತ? ಅಲ್ಲಿದ್ದವ್ರೆಲ್ರೂ ಆ ವಾಯ್ಸ್ನ ಕೇಳಿ ಥಟ್ ಅಂತ ತಿರುಗಿದ್ರು. ಅಲ್ಲಿ ಕೂಲಾಗಿ ಸಿದ್ಧಾರ್ಥ್ ಭರದ್ವಾಜ್ ನಿಂತಿದ್ದ. ಆ ಹಾಲ್ ತುಂಬಾ ಗೆಸ್ಟ್ಗಳು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗುಂಪು ಮಾಡ್ಕೊಂಡು ಮಾತಾಡ್ತಿದ್ರು. ಅಷ್ಟಕ್ಕೂ ಅಲ್ಲಿ ಬಂದಿದ್ದವರೆಲ್ಲ ಡಾಕ್ಟರ್ಸ್, ಫಾರ್ಮಾ ಕಂಪ್ನಿಯವರೇ ಆಗಿದ್ರು. ಸೊ ಅವ್ರು ಯಾರಿಗೂ ಸಿದ್ಧಾರ್ಥ್ ಗುರ್ತು ಸಿಗ್ಲಿಲ್ಲ. ಅಷ್ಟಕ್ಕೂ ಎಲ್ರೂ ಅವ್ರದೇ ಆದ ಪ್ರಪಂಚದಲ್ಲಿ ಬ್ಯುಸಿ ಇದ್ದಿದ್ರಿಂದ ಆಗ್ಲಿಂದ ಅಲ್ಲಿ ನಡೆದಿದ್ದ ಡ್ರಾಮಾನ ನೋಡ್ತಿದ್ದ ಸಿದ್ಧಾರ್ಥ್ನ ಯಾರು ಅಬ್ಸರ್ವ್ ಕೂಡ ಮಾಡಿರ್ಲಿಲ್ಲ. ಈವನ್ ಶ್ರೀನಿವಾಸ್ ಕೂಡ ಸಿದ್ಧಾರ್ಥ್ನ ಗಮನಿಸೇ ಇರ್ಲಿಲ್ಲ. ಶ್ರೀನಿವಾಸ್ ತೊದಲ್ತಾ, ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್ ನೀವು ಅಂತ ಕೇಳ್ದ. ಬಟ್ ಅವನು ಶ್ರೀನಿವಾಸ್ ಮಾತನ್ನ ನೆಗ್ಲೆಕ್ಟ್ ಮಾಡಿ ಅಶೋಕ್ ಮಲ್ಹೋತ್ರ ಕಡೆ ನೋಡ್ದ. ಅಂಕಲ್, ನಿಮ್ ಆಯುರ್ವೇದಿಕ್ ಮಾತ್ರೆಗಳು ಕೂಡ ತುಂಬಾ ಎಫೆಕ್ಟಿವ್ ಅಂತ ಕೇಳಿದೀನಿ. ನಿಮಗ್ ಗೊತ್ತಿಲ್ಲ, ನಮ್ಮ ಹೆಲ್ತ್ ಕೇರ್ ಹಾಸ್ಪಿಟಲ್ ಅಲ್ಲಿ ಹೊಸದಾಗಿ ಆಯುರ್ವೇದಿಕ್ ಡಾಕ್ಟರ್ ಕೂಡ ಅಪಾಯಿಂಟ್ ಆಗಿದ್ದಾರೆ. ಬಟ್ ನಮ್ ಆಯುರ್ವೇದಿಕ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರೋ ಮೆಡಿಸಿನ್ಸ್ನ ನಾವ್ ಯಾವ್ದೋ ಬೇರೆ ರಾಜ್ಯದಿಂದ ತರಿಸ್ತಿದೀವಿ. ಆಕ್ಚುಲಿ ನಾನಿವಾಗ ಬೆಂಗಳೂರಲ್ಲಿ ಇದ್ದಿದ್ರಿಂದ ಇಲ್ಲಿ ಅಜ್ಜ ಮಾಡಿರೋ ಅರೇಂಜ್ಮೆಂಟ್ಸ್ ಗೊತ್ತಿರ್ಲಿಲ್ಲ. ನಮಗೂ ಹೊರಗಡೆ ಸ್ಟೇಟ್ಸ್ ಇಂದ ತರಿಸೋ ಮೆಡಿಸಿನ್ಸ್ನ ಶಿಪ್ಪಿಂಗ್ ಚಾರ್ಜಸ್ ಉಳಿತಾಯ ಆಗತ್ತೆ ಅನ್ನೋದಾದ್ರೆ ನಿಮ್ ಮೆಡಿಸಿನ್ಸ್ ನಮ್ ಹಾಸ್ಪಿಟ್ಲಿಗೆ ಕೊಡ್ಬೋದಲ್ವಾ ಅಂತ ಅವ್ನ್ ಕೇಳ್ದ. ಸಿದ್ಧಾರ್ಥ್ ಮಾತ್ ಕೇಳಿ ಅಶೋಕ್ ಮಲ್ಹೋತ್ರ ಸ್ಟನ್ ಆದ್ರು. ಹೆಲ್ತ್ ಕೇರ್ ಹಾಸ್ಪಿಟಲ್ ಮಂಗಳೂರಲ್ಲಿ ತುಂಬಾನೇ ಫೇಮಸ್. ಪ್ರತಿ ತಿಂಗಳು ನಿಮ್ ಕಂಪ್ನಿಲಿ ರೆಡಿ ಮಾಡ್ತಿರೋ ಎಲ್ಲಾ 5000 ಟೈಪ್ಸ್ ಮಾತ್ರೆಗಳನ್ನ ನಮ್ ಹಾಸ್ಪಿಟಲ್ಗೆ ತಲುಪಿಸಿ. ಇದರಿಂದ ನಮ್ಗೂ ಲಾಭ ಇದೆ, ನಿಮ್ಗೂ ಲಾಭ ಇದೆ ಅನ್ಕೋತೀನಿ ಅಂತ ಸಿದ್ಧಾರ್ಥ್ ಅವ್ನ್ ಡೀಲ್ ಪ್ರಪೋಸಲ್ ಮಾಡ್ದ. ಅಶೋಕ್ ಮಲ್ಹೋತ್ರ ಯೋಚನೆ ಮಾಡಿದ್ರು. ಸಿದ್ಧಾರ್ಥ್ ಸಿಂಪತಿಗೋಸ್ಕರ ಅವ್ರಿಗೆ ಸಹಾಯ ಮಾಡ್ತಿದ್ದಾನೆ ಅಂತ ಹೇಳೋಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಅವ್ನ್ ಹಾಸ್ಪಿಟಲ್ಗೆ ಅಷ್ಟೊಂದು ಪೇಷಂಟ್ಸ್ ಬರ್ತಾ ಇದ್ರು. ಖಂಡಿತ ಅಶೋಕ್ ಮಲ್ಹೋತ್ರ ಕಳ್ಸೋ ಎಲ್ಲಾ ಮಾತ್ರೆಗಳು 1 ಮಂತ್ ಒಳಗಡೆನೆ ಖಾಲಿ ಆಗತ್ತೆ ಅಂತ ಅವ್ರಿಗೆ ವಿಶ್ವಾಸ ಇತ್ತು. ಇದನ್ನೆಲ್ಲ ನೋಡ್ತಿದ್ದ ಅಕ್ಕಪಕ್ಕ ನಿಂತ ಜನರಿಗೆ ಮಲ್ಹೋತ್ರ ಫ್ಯಾಮಿಲಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು. ಇಷ್ಟೊತ್ತು ಇಲ್ದಿರೋ ರೆಸ್ಪೆಕ್ಟ್ ಈಗ ಜನಗಳ ಮನ್ಸಲ್ಲಿ ಮೂಡ್ತು. ಈ ಆಫರ್ ಇಂದ ಅಶೋಕ್ ಮಲ್ಹೋತ್ರ ಕಂಪ್ನಿಗೆ ಒಂದು ಫ್ಯೂಚರ್ ಸಿಕ್ತು. ಅವ್ರ ಕಂಪ್ನಿಲಿ ಕೆಲಸ ಮಾಡ್ತಿರೋ ಎಷ್ಟೋ ಜನ ಕಾರ್ಮಿಕರಿಗೆ ಇನ್ಮುಂದೆ ಸ್ಯಾಲ್ರಿ ಕೊಡೋಕಾಗ್ಲಿ,
ಊಟ ಕೊಡೋಕಾಗ್ಲಿ ವಸತಿ ಕೊಡೋಕಾಗ್ಲಿ ಅವ್ರಿಗೇನು ತೊಂದರೆ ಆಗ್ತಿರ್ಲಿಲ್ಲ. ಸಿದ್ಧಾರ್ಥ್ ಈ ಸಿಚುವೇಶನ್ನ ತುಂಬಾ ಬುದ್ಧಿವಂತಿಕೆಯಿಂದ ಮತ್ತು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ದ. ಅಶೋಕ್, ವತ್ಸಲ ಮತ್ತು ಸುಕನ್ಯಾ 3 ಜನರು ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು. ಆಕ್ಚುಲಿ ಅವ್ರಿಗೆ ಇದೆಲ್ಲ ಮಿರಾಕಲ್ ಅನ್ನಿಸ್ತು. ಅಶೋಕ್ ಮಲ್ಹೋತ್ರ ಸಿದ್ಧಾರ್ಥ್ ಕಡೆ ನೋಡಿ ಥ್ಯಾಂಕ್ಫುಲ್ ಆಗಿ ಹೇಳಿದ್ರು, ಥ್ಯಾಂಕ್ ಯು ಸಿದ್ಧಾರ್ಥ್, ನಿಮ್ ಹಾಸ್ಪಿಟಲ್ಗೆ ನಮ್ ಕೈಲಾದಷ್ಟು ಕಡಿಮೆ ಅಮೌಂಟ್ಗೆ ಮೆಡಿಸಿನ್ಸ್ನ ಕಳಿಸ್ಕೊಡ್ತೀವಿ. ನಮ್ಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ಸಿದ್ಧಾರ್ಥ್ ಅವ್ನ ಸೆಕ್ರೆಟರಿ ಕಡೆ ನೋಡಿ, ಅಭಿ, ಈ ಡೀಲ್ಗೆ ಆದಷ್ಟು ಬೇಗ ಲಾಯರ್ ಅಗ್ರಿಮೆಂಟ್ ಮಾಡಿಸ್ಕೊಂಡ್ ಬಾ. ಸಿಗ್ನೇಚರ್ ಆದ ನಂತರ ಇವರಿಗೆ ಅಡ್ವಾನ್ಸ್ ಕೊಡು. ಮತ್ತೆ ಈ ಮೊದಲೇ ರೆಡಿ ಆಗಿರೋ ಮಾತ್ರೆಗಳನ್ನ ನಮ್ ಹಾಸ್ಪಿಟಲ್ ಸೇರ್ಸೋ ವ್ಯವಸ್ಥೆ ಮಾಡು ಅಂತ ಹೇಳಿ ಅವ್ನ್ ಪಕ್ಕ ನಿಂತಿದ್ದ ಆಯ್ರಾ ಕಡೆ ನೋಡ್ದ. ಆದ್ರೆ ಆಯ್ರಾ ಮುಖದಲ್ಲಿ ಯಾವ್ದೋ ಗೊಂದಲ ಇತ್ತು. ಎಲ್ಲಾ ಟೈಪ್ಸಲ್ಲೂ 5000 ಟ್ಯಾಬ್ಲೆಟ್ಸಾ? ಬಟ್ ಇದ್ರಲ್ಲಿ ಹೊಸ ಇನ್ವೆನ್ಷನ್ ಸೇರ್ಕೊಂಡಿದ್ಯಾ ಅಂತ ಅವಳು ಸಿದ್ಧಾರ್ಥ್ನ ಕೇಳಿದ್ಲು. ಅಶೋಕ್ ಮತ್ತು ವತ್ಸಲ ಮುಖ ನೋಡ್ಕೊಂಡ್ರು. ಅವ್ರ ಕಂಪನಿಲಿ ಯಾವ್ದೇ ಹೊಸ ಪ್ರಾಡಕ್ಟ್ ಇರ್ಲಿಲ್ಲ. ಸಿದ್ಧಾರ್ಥ್ ಕೂಲಾಗಿ, ಎಸ್, ನ್ಯೂ ಪ್ರಾಡಕ್ಟ್ಸ್ ಕೂಡ ಅಂತ ಹೇಳ್ದ. ಆಯ್ರಾ ಸ್ಮೈಲ್ ಮಾಡ್ತಾ, ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ನಮ್ ಕಂಪ್ನಿಯ ನ್ಯೂ ಪ್ರಾಡಕ್ಟ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಇಸ್ ಇಟ್ ಓಕೆ ಅಂತ ಅವಳು ಕೇಳಿದ್ಲು. ಸಿದ್ಧಾರ್ಥ್ ಅವಳ ಮಾತನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅವನ್ ಲೈಫಲ್ಲಿ ಎಕ್ಸ್ಪೆನ್ಸಿವ್ ಅನ್ನೋದು ಇರ್ಲೇ ಇಲ್ಲ. ನೆಗ್ಲಿಜೆನ್ಸ್ ಇಂದ ಅವನ್ ರಿಪ್ಲೈ ಮಾಡ್ದ, ವಾಟ್ ಎಕ್ಸ್ಪೆನ್ಸಿವ್? ನೋ ಪ್ರಾಬ್ಲಮ್. ಅಪ್ರಾಕ್ಸಿಮೇಟ್ಲಿ 1 ಟ್ಯಾಬ್ಲೆಟ್ ಕಾಸ್ಟ್ ಎಷ್ಟು? ಆಯ್ರಾ ಕೂಲ್ ವಾಯ್ಸಲ್ಲಿ 800 ರೂಪೀಸ್ ಅಂತ ಅಂದ್ಲು. ಅಲ್ಲಿದ್ದವ್ರಿಗೆಲ್ಲ ಸಖತ್ ಶಾಕ್ ಆಯ್ತು. ಗಾಬ್ರಿಯಿಂದ ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು. ಅಂದ್ರೆ 5000 ಟ್ಯಾಬ್ಲೆಟ್ಗೆ 4 ಕೋಟಿ ಡಿಮಾಂಡ್ ಮಾಡ್ತಿದ್ರ? ಐ ಯು ಕ್ರೇಜಿ? ನಿಮ್ ಕಂಪ್ನಿ ಎಲ್ಲಾ ಟೈಪ್ಸ್ 5000 ಟ್ಯಾಬ್ಲೆಟ್ಸ್ ಪರ್ಚೇಸ್ ಮಾಡಿದ್ರು ಇಷ್ಟೊಂದು ಹಣ ಆಗಲ್ಲ ಮಿಸ್ ಆಯ್ರಾ. ಐ ಥಿಂಕ್ ಆ ಎಲ್ಲಾ ಮಾತ್ರೆಗಳು 1 crore ಒಳಗಡೆನೆ ಸಿಗುತ್ತೆ. ಇದ್ಯಾವ್ದು ಇದು ಹೊಸ ಪ್ರಾಡಕ್ಟ್ ಅಂತ ಅವ್ನ್ ಕೇಳ್ದ. ಆಯ್ರಾ ತುಂಬಾ ದೊಡ್ಡ ಅಮೌಂಟ್ನ ಡಿಮಾಂಡ್ ಮಾಡಿದ್ಲು. ಸಿದ್ಧಾರ್ಥ್ಗೆ ಈ ಡೀಲ್ ವೇಸ್ಟ್ ಅಂತ ಅನಿಸ್ತು. ಅವನ್ ಅಷ್ಟೊಂದು ಹಣ ಪೇ ಮಾಡೋಕೆ ರೆಡಿ ಇರ್ಲಿಲ್ಲ. ಅವನ್ ಮುಖದಲ್ಲಿ ಆಗ್ತಿದ್ದ ಎಕ್ಸ್ಪ್ರೆಷನ್ ನೋಡಿ ಅಶೋಕ್ ಮಲ್ಹೋತ್ರ ಮತ್ತೆ ವತ್ಸಲ ಮುಂದೆ ಬಂದ್ರು. ಇಲ್ಲ ಮಿಸ್ಟರ್ ಭರದ್ವಾಜ್, ಈ ಹುಡುಗಿ ಇನ್ನು ಚಿಕ್ಕವಳು, ಏನೇನೋ ಹೇಳ್ತಿದ್ದಾಳೆ. ನಾವೀ 1 ವರ್ಷ ಯಾವ್ದೇ ಹೊಸ ಪ್ರಾಡಕ್ಟ್ ರೆಡಿ ಮಾಡಿಲ್ಲ. ನಮ್ ಹತ್ರ ಇರೋದೆಲ್ಲ ಓಲ್ಡ್ ಪ್ರಾಡಕ್ಟ್ಸ್. ನಾವು ಹೊಸದನ್ನ ಈ ಅಗ್ರಿಮೆಂಟ್ಗೆ ಸೇರ್ಸೋದ್ ಬೇಡ ಅಂತ ಹೇಳಿದ್ರು. ಸಿದ್ಧಾರ್ಥ್ ಹುಪ್ಪುಗಂಟಿಕ್ಕಿ ಆಯ್ರಾ ಕಡೆ ನೋಡ್ದ. ಅವಳ ಎಕ್ಸ್ಪ್ರೆಷನ್ ಅಲ್ಲಿ ಯಾವ್ದೇ ಬದಲಾವಣೆ ಇರ್ಲಿಲ್ಲ. ಮಿಸ್ ಆಯ್ರಾ, ನಿಮ್ ಒಪಿನಿಯನ್ ಚೇಂಜ್ ಆದ್ರೆ ಬೆಟರ್. ಅಷ್ಟೊಂದು ಹಣ ಕೊಡೋಕೆ ನಾನ್ ರೆಡಿ ಇಲ್ಲ ಅಂತ ಅವನು ಕೂಲಾಗಿ ಹೇಳ್ದ. ಅವಳು ಸೈಲೆಂಟ್ ಆಗಿ ಯೋಚಿಸೋಕ್ ಶುರು ಮಾಡಿದ್ಲು. ಅವಳೀಗ ರೆಡಿ ಮಾಡ್ತಿರೋದು ಕೇರ್ ಫ್ರೀ ಟ್ಯಾಬ್ಲೆಟ್ಸ್ನ. ಆ ಟ್ಯಾಬ್ಲೆಟ್ಸ್ಗೆ ಬೇಕಾಗಿರೋ ಗಿಡಮೂಲಿಕೆಗಳಿಗೆ ತುಂಬಾ ಖರ್ಚಾಗ್ತಿತ್ತು. ಅವಳು 800 ರೂಪೀಸ್ ಅಂತ ಹೇಳಿದ್ರು, ಅದ್ರಲ್ಲಿ ಅವರಿಗೆ ಅಂಥ ಲಾಭ ಏನೂ ಇರ್ಲಿಲ್ಲ. ಬೇರು, ನಾರು, ಗಿಡಮೂಲಿಕೆಗಳು ಅಂತ ಅರ್ಧ ಖರ್ಚು 600 ರೂಪೀಸ್ ಆಗ್ತಾ ಇತ್ತು. ಆಕ್ಚುಲಿ ಅವಳು ಅದಕ್ಕೆ 1500 ಹೇಳ್ಬೇಕು ಅಂದ್ಕೊಂಡಿದ್ಲು. ಆದ್ರೆ ಸಿದ್ಧಾರ್ಥಗೋಸ್ಕರ 800 ಅಂತ ಹೇಳ್ಬಿಟ್ಟಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.